ಬೆಟ್ಟಗಳೇ ಇಲ್ಲಿ. ಚಿತ್ರದುರ್ಗ ಅಂದರೆ ಕೋಟೆ ನೆನಪಾಗುತ್ತೆ ಫಸ್ಟು. ಆಮೇಲೆ ಬೆಟ್ಟಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ಬೆಟ್ಟಗಳು ಇರ್ತವೆ. ಹಾಗಾಗಿ ನಿನ್ನೆ ಅದೇ ಬೆಂಗಳೂರಿಂದ ಬರ್ತಾ ಇದ್ನಲ್ಲ, ಇದು ನಮ್ಮ ಮನೆ ದೇವರು. ಪ್ರತಿ ವರ್ಷ ಈ ಜಾತ್ರೆ ನಡೆಯುತ್ತೆ ಇಲ್ಲಿ. ಇನ್ನು 12 ಆಗಿಲ್ಲಲ್ಲ ಟೈಮು, ಸೊ ಇನ್ನೂ ಅಷ್ಟು ಬಿಸಿಲಿದೆ, ಅಷ್ಟು ಕಾಣಿಸ್ತಾ ಇಲ್ಲ ಬಿಸಿಲು. ಈಗ ಗಾಳಿ ಇದೆ. 6 ಗಂಟೆ ಮೇಲೆ ನೋಡ್ಬೇಕು ಎಷ್ಟು ಬಿಸಿಲು ಇರುತ್ತೆ. ಈಗ ನಾವು ನಾಸಿಕ್ಗೆ ನೀರು ಬಿಟ್ಟಿಲ್ಲ, ಮ್ಯಾಲೆ ಕಸ ಬೆಳೆದ್ಬಿಟ್ಟಿದೆ. ನೀರು ಯಾವಾಗ ಬಿಡ್ತಾರೆ? ಈಡಿದ್ದಾಗಷ್ಟ ತುಂಬ ಗಾಳಿನೇ ಬರುತ್ತೆ. ಸೊ ಒಂದು ಮೀಡಿಯಮ್ದಾಗಿದ್ದಾಗ ವಾಯ್ಸ್ ಕ್ಲಿಯರಿಟಿ ಇರುತ್ತೆ. ಬೆಂಗಳೂರಾಗ ಓಡಾಡಿ ಇಲ್ಲಿ ಬಂದ ಓಡಾಡಕತ್ರ ರೋಡೆಷ್ಟು ಫ್ರೀ ಅನ್ನಿಸ್ತಾವೆ. ಅಲ್ಲಂತೂ ಒದ್ದಾಡ್ಬೋದು ಟ್ರಾಫಿಕ್ ತೊಗೊಂಡು. ಇಲ್ಲಿ ದೋಸ್ತರಿಗೆ ಹಂಗೆ ಟ್ರಾಫಿಕ್ದಾಗ ಬೆಂಗಳೂರು. ಇಲ್ಲಂತೂ ಊರ ಕಡೆ ಬಂದ್ರೆ ಅನ್ಸದ ಆರಾಮ್ ನೋಡಿದೆ. ನಾನು ನಿನ್ನೆ ಮೊನ್ನೆ ವಿಡಿಯೋ ಮಾಡಿದ್ದೆ, ಎಡಿಟ್ ಮಾಡತ್ತಿದ್ದೆ. ಎಡಿಟ್ ಮಾಡಾದ್ಮೇಲೆ ಇವಾಗ ಇಂಥ 360ನ ಯೂಸ್ ಮಾಡತ್ತೀನಿ. ಆ್ಯಪ್ ಒಂದೊಂದು ವಿಡಿಯೋ 2-3 ನಿಮಿಷ ಇದ್ದಿದ್ದು 4-5 GB ಇರ್ತಾವೆ, 3-4. ಸೊ ಅದು ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಮೊಬೈಲ್ದಾಗ ಮಾಡಿತ್ತಲ್ಲ, ಏನಾದಿತ್ತು ಅಂತಂದ್ರೆ ಆದ್ರೆ ಪಟ್ಟಣ ಕಾಲ್ ಬಂದ್ಬಿಡ್ದು. ಕಾಲ್ ರಿಸೀವ್ ಮಾಡಿದ್ಮೇಲೆ ಆ್ಯಪ್ ಕ್ಲೋಸ್ ಆಗ್ಬಿಡ್ತು. ಅಷ್ಟು ರಿಟರ್ನ್ ಹಂಗೆ ಮಾಡ್ಕೊಂತ ಪದೇ ಹಂಗೆ ಆಗ್ತಿತ್ತು. ಅದಕ್ಕೆ ನಾ ಏನು ಮಾಡಿದೆ, ಆಗಿದ್ದಾಗಲಿ ಕಂಪ್ಲೀಟ್ ಆಗೋಗ್ಬಿಟ್ಟ. ಏರೋಪ್ಲೇನ್ ಮೋಡಿಗೆ ಹಾಕಿ ಎಕ್ಸ್ಪೋರ್ಟ್ ಕೊಟ್ಟರೆ ಆದಂತೇಳಿ ನಿನ್ನೆ ನೈಟಾಗಿ ಕೊಟ್ಟಿದ್ದೆ ಎಕ್ಸ್ಪೋರ್ಟ್. ಬ್ಯಾಟ್ರಿನೂ ಲೋ ಇತ್ತು, ನಾಳೆಲ್ಲ ಆಗುತ್ತೆ ಕಂಪ್ಲೀಟ್ ಅಂತ ತಿಳ್ಕೊಂಡು. ಮತ್ತು ನೋಡಿದ್ರೆ ಫೋನ ಸ್ವಿಚ್ ಆಫ್ ಆಗಿಬಿಡುತ್ತೆ. ಮತ್ತು ಬೆಳಿಗ್ಗೆ ಚಾರ್ಜ್ಗಿಟ್ಟು ಮತ್ತು ಬೆಳಿಗ್ಗೆ ಎಕ್ಸ್ಪೋರ್ಟ್ ಕೊಟ್ಟಿದ್ದೆ. ಈಗ ಏರೋಪ್ಲೇನ್ ಮೋಡಿಗೆ ಹಾಕಿದ್ನಲ್ಲ, ಇವಾಗ ಆಗಲೇ ಕಂಪ್ಲೀಟ್ ಆಗೋದು. ಈ ಊರು ಬಂದ್ಬಿಟ್ಟು ನಂದನೋತ್ಸವ ಅಂತೇಳಿ ಹತ್ತಿರ ಬಂದಂಗೆ ಆಯ್ತು. ನಾವು ಇಲ್ಲಿಂದ ಗೊತ್ತಾಗ್ತಿದ್ದೀನಿ ಈ ಊರಿನ ಆದಮೇಲೆ ಬರ್ತದೆ ಪ್ರಯೋಜನ. ಎಲ್ಲರೂ ಜಾತ್ರೆ ಕೊಂಡ ಜಾತ್ರೆ ಸ್ಟಾರ್ಟ್. ಹಾಂ, ರಜಾರ್ ನೋಡ್ರಿ, ಇಲ್ಲಿ ಯಾವಾಗಲೂ ಪಾನಕ ಕೊಡ್ತಾರಂತ ಪ್ರತಿ ವರ್ಷ ಜಾತ್ರೆಗೆ. ಪ್ರತಿ ವರ್ಷ ಜಾತ್ರೆ ಇದ್ದಾಗ ರಜಾರ್ ಪಾನಕ ಕೊಡ್ತಾರಂತ ಎಲ್ಲರಿಗೂ, ಊರು ಬರೋರಿಗೆ. ಊರಿಗೆ ಹತ್ತಿರದವರೆಲ್ಲ ನಡ್ಕೊಂಡು ಹೋಗ್ತಾರೆ. ಇಲ್ಲಿ
ಬಂದಾಗ್ಬಿಡ್ತು ಊರು ಅಡಿಕೆ ತೀರ್ಥ. ಅಲ್ಲಿ ಗೊತ್ತಾಗುತ್ತೆ ಜನ ಎಷ್ಟೊಂದು ಜನ ಇದ್ದಾರೆ ಅಂತ. ಪಾರ್ಕಿಂಗ್ ಇಲ್ಲ ಮಾಡೋದಕ್ಕೆ ನೋಡ ಇಲ್ಲ ಒಳಗೆ ಹೋಗ್ಬೋದು. ಅದೇ ಇಲ್ಲೇ ಹಾಕನ್ನ
ಎಲ್ಲರೂ ಸಹ ಕಣ್ತುಂಬಿ ನೋಡಿಕೊಳ್ಳಬಹುದು. ಇವಾಗ ಈ ಸರಿ ವಿಶೇಷವಾದ ರಥೋತ್ಸವ. ಬೆಳಗಿನ ತೇರು ಇರುವುದಿಲ್ಲ, ಒಂದು ವಿಶೇಷವಾದ ನಿಧಾನವಾಗಿ ಹೇಳಿರಿ. ಲಕ್ಷ್ಮೀ ರಮಣ ಗೋವಿಂದ. ಸರಿ, ಗರುಡದೇವ ಆಗಮಿಸುತ್ತಾನೆ. ನಿಧಾನವಾಗಿ ಹೇಳಿರಿ. ಇನ್ನ ಎಳಿಬೇಕು. ಹನ್ನೊಂದು ಕೋಟೆ ಮಂಟಪದ ತಕ್ಕನೆ ಎಳಿಬೇಕು. ಹೇಳಿರಿ. 11 ಕೋಟೆ ಮಂಟಪದ ತಕ್ಕನೆ ಎಳಿಬೇಕು. 11 ಕೋಟೆ ಮಂಟಪದ ತಕ್ಕನೆ ಎಳಿಬೇಕು. ಹೇಳಿರಿ. ಹೋದ್ರೆ ಮುಂದೆ ಹೋಗ್ಲಿ, ಮತ್ತೆ ವಾಪಸ್ ಬರುತ್ತೆ. ಬೆಳಗಿನ ತೇರು ಇರುವುದಿಲ್ಲ, ಚಂದ್ರಗ್ರಹಣ ಇರುವುದರಿಂದ ಬೆಳಗಿನ ತೇರು ಇರುವುದಿಲ್ಲ. ದಯಮಾಡಿ ಈಗಲೇ ತೇರು ಮತ್ತೆ ವಾಪಸ್ ಬರ್ತೇನೆ. ಎಲ್ಲರೂ ಇರಬೇಕು. ಮುಂದೆ ಕೇಳಿರಿ. ನೋಡಿಕೊಳ್ಳಿ. ಅದೇ ರೀತಿ ನಿಮ್ಮ ಬೈಕುಗಳನ್ನ ಹೊರಗಡೆ ಹ್ಯಾಂಡ್ ಲಾಕ್ ಮಾಡ್ಕೊಂಡು ಬನ್ನಿ. ಕಳ್ಳರು ಹೊಂಚು ಹಾಕುತ್ತಿರುತ್ತಾರೆ, ಎಚ್ಚರದಿಂದ ನೋಡಿಕೊಳ್ಳಿ. ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಯಮಾಡಿ ಎಲ್ಲರೂ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಪ್ರಸಾದ ವಿನಿಯೋಗ ಇರುತ್ತದೆ. ದಯಮಾಡಿ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದೇ ರೀತಿ ಈಗಾಗಲೇ ಶಾಲೆಯ ದೇವಸ್ಥಾನಕ್ಕೆ ಆಗಮಿಸಲಿದೆ. ಸ್ವಾಮಿಯ ಈಗಾಗಲೇ ಆಗಮಿಸಲಿದೆ. ಗೌರಮ್ಮನ ದರ್ಶನ ಪಡೆದು ಸ್ವಾಮಿಯ ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶಿಸುತ್ತದೆ. ಗರ್ಭಗುಡಿಯ ಪ್ರವೇಶ ಆದ ನಂತರ ಒಂದು ಕಾಯಿಡಿರಪ್ಪ ದೇವರಿಗೆ, ಅಲ್ಲೊಂದು ಕಾಯಿಡಿರಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಎಲ್ರಿಗೂ ಹೇಳ್ಬೇಕಂತ ನೋಡಿ ದೇವರು ಹೇಳ್ತು. ಪ್ರತಿಯೊಬ್ಬರು ಸಹಕರಿಸ್ಬೇಕು. ಕಾಯಿಡಿರಪ್ಪ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಸ್ವಾಮಿಯ ಈಗಾಗಲೇ ಗರ್ಭಗುಡಿಗೆ ಆಗಮಿಸಲಿದೆ. ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲಿದೆ. ಪ್ರವೇಶ ಮಾಡಿದ ನಂತರ ದೇವಸ್ಥಾನದ ಗರ್ಭಗುಡಿಯನ್ನ ಬಾಗಿಲನ್ನು ಜಾತ್ರೆ ಮುಗಿತಾ ಇನ್ನು
ಮನೆ ಕಡೆ ಪಯಣ. ಸಿಕ್ಕಾಪಟ್ಟೆ ಬಿಸಿಲೈತಿ. ಮಜ್ಜಿಗೆ ಕೂಡ ತಂಪಾದ. ಸ್ಪೆಂಡ್ ಮಾಡಿ ಊರ ಕಡೆ ಬರೋಣ. ಸಾಕಾವ್ರಿದೆ ಇದೆ. ಯಾಕಮ್ಮನಿ ಮಕ ಉರಿತದೆ ಯಾಕೆ ಬಿಸಿಲಿಗೆ? 150 ಅದು 100 ದಾಟಿಲ್ಲ ಅದು. 100 200 ಅಂತ ಅಲ್ಲಿರೋದೇ, ಅದ್ರಾಗ 160 ಐತೆ. ಕುಂಕುಮ ಆಯ್ತಲ್ಲ. ಹಾಂ ಕೂಡ್ಯಾಳದಮ್ಮ ಅಂತ ದೇವರು. ಅಲ್ಲಿ ಹೋಗ್ಬೇಕಾರೆ ಹಂಗೆ ಪಾಸ್ ಆಗಿದ್ವಲ್ಲ, ಅದಕ್ಕೆ ಇವಾಗ ಮನೆಗೆ ಹೋಗ್ಬೇಕಾರೆ ಅಲ್ಲಿ ಹೋಗ್ಬಿಟ್ಟು ಹೋದ್ರೆ ಆತಂತೇಳಿ